ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಿರಣ್ ಈಗ ರಾಜ್ಯದಲ್ಲಿ ಮಂಗಳೂರಿಂದ ಆರಂಭ ಆಗ್ತಾ ಇದೆ ಬಹುಶಃ ವಕ್ಫ್ ವಿರೋಧಿ ಹೋರಾಟದ ಕಿಚ್ಚು. ಪ್ರತಿಭಟನಾ ಸ್ಥಳದಿಂದ ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ ವಿಜಯ್, ಖಂಡಿತ ಹೌದು. ಈ ಹೋರಾಟ ಮಂಗಳೂರಿಂದ ಆರಂಭವಾಗುತ್ತೆ ಅನ್ನೋ ಒಂದು ಈಗ ಮಾಹಿತಿ ಇದೆ. ಯಾಕಂತ ಹೇಳಿದ್ರೆ ಈಗಾಗಲೇ ವಕ್ಫ್ ತಿದ್ದುಪಡಿ ಕಾನೂನಿನ ವಿರುದ್ಧ ಈಗಾಗಲೇ ಹೋರಾಟಗಳು ಆರಂಭವಾಗಿದ್ದಾವೆ. ದೇಶದ ನಾನಾ ಭಾಗಗಳಲ್ಲಿ ಈ ಹೋರಾಟ ನಡೆದಿತ್ತು. ಅದಕ್ಕೆ ಕೆಲವು ಕಡೆ ಈ ಹೋರಾಟ ಗಲಾಟೆಗೂ ಕಾರಣವಾಗಿತ್ತು. ಆದ್ರೆ ಮಂಗಳೂರು ಹೊರವಲಯದ ಅಡ್ಯಾರ್ನ ಕಣ್ಣೂರು ಚಾ ಗಾರ್ಡನ್ ನಲ್ಲಿ ಈ ಪ್ರತಿಭಟನಾ ಸಭೆಯನ್ನ ಆಯೋಜಿಸಲಾಗಿದೆ. ವಕ್ಫ್ ತಿದ್ದುಪಡಿ ಕಾನೂನಿನ ವಿರುದ್ಧ ಸಂಯುಕ್ತ ಕಾಜಿಗಳ ನಾಯಕತ್ವದಲ್ಲಿ ನಡೀತಾ ಇರುವಂತಹ ಒಂದು ಹೋರಾಟ ಇದು. ಇದಕ್ಕೆ ಸರಿಸುಮಾರು ಒಂದು 50,000 ಜನ ಸೇರುವಂತಹ ನಿರೀಕ್ಷೆ ಇದೆ. ಈ ಹಿನ್ನೆಲೆಯಲ್ಲಿ ಎಲ್ಲಾ ವ್ಯವಸ್ಥೆಗಳನ್ನ ಮಾಡಲಾಗಿದೆ. ಕೆಲವೇ ಕ್ಷಣಗಳಲ್ಲಿ ಈ ಒಂದು ಪ್ರತಿಭಟನಾ ಸಭೆ ನಡೀಲಿಕ್ಕಿದೆ. ಉಡುಪಿ, ಹಾಸನ ಹಾಗೇನೆ ಮಂಗಳೂರು, ದಕ್ಷಿಣ ಕನ್ನಡದ ಕಾಸಿಗಳು ಸೇರ್ಕೊಂಡು ಈ ಒಂದು ಭಾಷಣ ಮಾಡ್ಲಿಕ್ಕಿದ್ದಾರೆ ಈ ಪ್ರತಿಭಟನಾ ಸಭೆಯಲ್ಲಿ. ಹಾಗೇನೆ ಇದಕ್ಕೋಸ್ಕರ 50,000 ಜನ ಸೇರುವಂತ ಹಿನ್ನೆಲೆಯಲ್ಲಿ ಈಗಾಗಲೇ ಪೊಲೀಸರು ವ್ಯವಸ್ಥೆಗಳನ್ನ ಮಾಡ್ಕೊಂಡಿದ್ದಾರೆ. ಈಗಾಗಲೇ 2,000ಕ್ಕೂ ಹೆಚ್ಚು ಪೊಲೀಸರ ನಿಯೋಜನೆ ಮಾಡಲಾಗಿದೆ. ಬಿಗಿ ಬಂದೋಬಸ್ತ್ ನಡುವೆ ಈ ಒಂದು ಪ್ರತಿಭಟನಾ ಸಭೆ ನಡೀತಾ ಇದೆ. 5 ಎಸ್ಪಿ ಅವರಿದ್ದಾರೆ. ಮಂಗಳೂರು ಪೊಲೀಸ್ ಕಮಿಷನರ್ ನೇತೃತ್ವದಲ್ಲಿ ಈ ಒಂದು ಬಂದೋಬಸ್ತ್ ವ್ಯವಸ್ಥೆ ಮಾಡಲಾಗಿದೆ. 2,000ಕ್ಕೂ ಹೆಚ್ಚು ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ. ವಿವಿಧ ಜಿಲ್ಲೆಗಳಿಂದ ಪೊಲೀಸರನ್ನ ಕರೆಸಿ ಇಲ್ಲಿ ಬಂದೋಬಸ್ತ್ಗೆ ವ್ಯವಸ್ಥೆ ಮಾಡಲಾಗಿದೆ. ಅದು ಮಾತ್ರ ಅಲ್ಲ, ಇಲ್ಲಿ ಮಾತ್ರ ಅಲ್ಲ, ಈ ಪ್ರತಿಭಟನಾ ಸಭೆ ನಡೆಯುವಂತಹ ಪ್ರದೇಶದಲ್ಲಿ ಮಾತ್ರ ಅಲ್ಲ, ಮಂಗಳೂರು ಸೇರಿದಂತೆ ದಕ್ಷಿಣ ಕನ್ನಡ ಜಿಲ್ಲೆ ವಿವಿಧ ಭಾಗಗಳಲ್ಲಿ ಕೂಡ ಈ ಬಂದೋಬಸ್ತ್ ನಡೆಸಲಾಗಿರುವಂತದ್ದು. ಯಾಕಂದ್ರೆ ಒಂದು ವೇಳೆ ಏನಾದರೂ ಗಲಾಟೆ ಆದ್ರೆ ಅದಕ್ಕೆ ಕ್ಷಿಪ್ರ ಕಾರ್ಯಪಡೆಗಳನ್ನ ಕೂಡ ಮಾಡಲಾಗಿದೆ. ಹಾಗೆಯೇ ಮಂಗಳೂರು ಈ ಅಡ್ಯಾರು ಶಾ ಗಾರ್ಡನ್ನ ಬದಿಯಲ್ಲೇ ಹೋಗುವಂತಹ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಪೊಲೀಸ್ ಯಾವುದೇ ವಾಹನ ಸಂಚಾರಕ್ಕೆ ತೊಡಕಾಗದಂತೆ ವ್ಯವಸ್ಥೆ ಮಾಡಲಾಗಿತ್ತು. ಆದ್ರೆ ಜನರ ದಟ್ಟಣೆ ಹೆಚ್ಚಾಗಿ ಇರುವಂತ ಹಿನ್ನೆಲೆಯಲ್ಲಿ ಈಗ ರಸ್ತೆ ಸಂಚಾರಕ್ಕೆ ತೊಡಕಾಗಿರುವಂತದ್ದು. ಈ ಹಿನ್ನೆಲೆ ಪೊಲೀಸರು ಕೂಡ ಹರಸಾಹಸ ಪಡ್ತಾ ಇದ್ದಾರೆ. ಈ ಒಂದು ರಸ್ತೆ ಸಂಚಾರ ಸುಗಮಗೊಳಿಸಲಿಕ್ಕೆ ಈಗಾಗಲೇ ವ್ಯವಸ್ಥೆಗಳನ್ನು ಮಾಡಿಕೊಡಲಾಗಿದೆ. ಆದರೆ ಜನರ ಸಂಖ್ಯೆ ಜಾಸ್ತಿ ಆಗಿರುವ ಹಿನ್ನೆಲೆಯಲ್ಲಿ ವಾಹನ ಸಂಚಾರಕ್ಕೆ ತೊಡಕುಂಟಾಗಿರುವಂತದ್ದು. ವಿಜಯ್, ಕಿರಣ್, ಪ್ರತಿಭಟನೆಗೆ ಅವಕಾಶ ಇದೆ, ಕೋರ್ಟ್ ಕೂಡ ಅದನ್ನೇ ಹೇಳಿದೆ. ಬಟ್ ಅದು ಬೇರೆ ಸ್ವರೂಪ ಪಡ್ಕೊಳ್ಬಾರ್ದು ಅನ್ನೋದು. ಸೊ ಈ ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆ ಯಾವ ರೀತಿ ಮುನ್ನೆಚ್ಚರಿಕಾ ವ್ಯವಸ್ಥೆಗಳನ್ನ ಮಾಡ್ಕೊಂಡಿದೆ? ವಿಜಯ್, ಈ ಒಂದು ಪ್ರತಿಭಟನಾ ಸಭೆಗೆ ಈಗಾಗಲೇ ಪರ್ಮಿಷನ್ ತಗೊಂಡಿದ್ದಾರೆ. ಹಾಗೇನೆ ಶಾಂತಿಯುತ ಪ್ರತಿಭಟನೆ ಮಾಡಲಿಕ್ಕೆ, ಪ್ರತಿಭಟನಾ ಸಭೆ ನಡೆಸಲಿಕ್ಕೆ ಈಗಾಗಲೇ ಅವರಿಗೆ ಸೂಚನೆ ನೀಡಾಗಿರುವಂತದ್ದು. ಹಾಗೇನೆ ಬಾಂಡ್ ಕೂಡ ಬರ್ಸಲಾಗಿದೆ. ಯಾರು ಈ ಪ್ರತಿಭಟನಾ ಸಭೆಯ ಸಂಘಟನೆ ಮಾಡಿದ್ದಾರೆ ಅದಕ್ಕೆ ಅವರಿಂದ ಬಾಂಡ್ ಕೂಡ ಬರ್ಸಲಾಗಿದೆ. ಹಾಗೇನೆ ರಸ್ತೆ ಸಂಚಾರಕ್ಕೆ ಹೈಕೋರ್ಟ್ ನಿಂದ ಈಗಾಗಲೇ ನಿರ್ದೇಶನ ನೀಡಿರುತ್ತೆ. ಯಾವುದೇ ಕಾರಣಕ್ಕೂ ಹೈವೇ ಬ್ಲಾಕ್ ಆಗಬಾರ್ದು, ಈ ವಾಹನ ಸಂಚಾರವನ್ನ ನಿರ್ಬಂಧ ಮಾಡಬಾರ್ದು ಅನ್ನೋ ಒಂದು ನಿರ್ದೇಶನವನ್ನ ಈಗಾಗಲೇ ಹೈಕೋರ್ಟ್ ನೀಡಿದೆ. ಈ ಹಿನ್ನೆಲೆಯಲ್ಲಿ ಮಂಗಳೂರು ಪೊಲೀಸ್ ಕಮಿಷನರ್ ಎಸ್ಪಿ ಹಾಗೇನೆ ಡಿಸಿ ಅವರಿಗೂ ಈ ನಿರ್ದೇಶನ ನೀಡಲಾಗಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಅಂದ್ರೆ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ವಾಹನ ಸಂಚಾರ ಸುಗಮಗೊಳಿಸಲಿಕ್ಕೆ ಪೊಲೀಸರು ಕೂಡ ವ್ಯವಸ್ಥೆ ಮಾಡ್ಕೊಂಡಿದ್ದು. ಈಗಾಗಲೇ 2,000ಕ್ಕೂ ಹೆಚ್ಚು ಪೊಲೀಸರನ್ನ ನಿಯೋಜನೆ ಮಾಡಿರುವಂತದ್ದು. 5 ಎಸ್ಪಿ ಅವರ ನೇತೃತ್ವದಲ್ಲಿ ಈ ಒಂದು ಬಂದೋಬಸ್ತ್ಗೆ ವ್ಯವಸ್ಥೆ ಮಾಡಿಕೊಳ್ಳಲಾಗಿದೆ. ವಿಜಯ್, ಥ್ಯಾಂಕ್ ಯು ಕಿರಣ್. ಸದ್ಯ ಮಂಗಳೂರಲ್ಲಿ ಈಗಾಗಲೇ ಸಾವಿರಾರು ಸಂಖ್ಯೆಯಲ್ಲಿ ಜನ ಸೇರಿರೋದನ್ನು ಗಮನಿಸ್ತಾ ಇದ್ದೀರಾ. 2 ಬೇರೆ ಬೇರೆ ದೃಶ್ಯಗಳಲ್ಲಿ ನೇನು ಕೆಲವೇ ಕ್ಷಣಗಳಲ್ಲಿ ಆ ಪ್ರತಿಭಟನೆ ಆರಂಭ ಆಗೋದಕ್ಕಿದೆ. ಪೊಲೀಸರು ಈಗಾಗಲೇ ಸರ್ವಸನ್ನದ್ಧರಾಗಿದ್ದಾರೆ. ಬಹಳ ದೊಡ್ಡ ಸಂಖ್ಯೆಯಲ್ಲಿ ಪೊಲೀಸ್ ಸಿಬ್ಬಂದಿಯನ್ನು ಕೂಡ ನಿಯೋಜನೆ ಮಾಡಲಾಗಿದೆ. ಯಾವುದೇ ಕಾರಣಕ್ಕೂ ರಸ್ತೆ ತಡೆ ನಡೆಸೋ ಹಾಗಿಲ್ಲ ಅಥವಾ ಹೆದ್ದಾರಿಯನ್ನು ಬಂದ್ ಮಾಡೋ ಹಾಗಿಲ್ಲ ಅಂತ ಹೇಳಿ ಸೂಚನೆಯನ್ನು ಕೊಟ್ಟು ಅದಾದ ನಂತರ ಶಾಂತಿಯುತ ಪ್ರತಿಭಟನೆ ಮಾಡಬಹುದು ಅಂತೇಳಿ ಅವಕಾಶ ಮಾಡಿಕೊಟ್ಟಿರೋದು. ಅದರ ಹೊರತಾಗಿಯೂ ದೊಡ್ಡ ಮಟ್ಟದಲ್ಲಿ ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ. ಜೊತೆಗೆ ಮತ್ತೊಂದು ಕಡೆ ದೊಡ್ಡ ಮಟ್ಟದಲ್ಲಿ ಜನ ಸೇರ್ತಾ ಇರೋದ್ರಿಂದ ಅಲ್ಲಿ ವಾಹನಗಳ ಸಂಚಾರಕ್ಕೂ ಕೂಡ ಈಗಾಗಲೇ ಅಡಚಣೆ ಉಂಟಾಗ್ತಾ ಇರೋದನ್ನು ಕೂಡ ಗಮನಿಸ್ತಾ ಇದ್ದೀವಿ. ಒಂದು ರಸ್ತೆ ಬಂದ್ ಮಾಡೋ ಹಾಗಿಲ್ಲ, ಅದರ ಹೊರತಾಗಿಯೂ ಈಗಾಗಲೇ ಪರ್ಯಾಯ ಮಾರ್ಗಗಳ ಸೂಚನೆಯನ್ನು ಪೊಲೀಸರು ಕೂಡ ಕೊಟ್ಟಿದ್ದಾರೆ. ಪರ್ಯಾಯ ಮಾರ್ಗಗಳಿಗಾಗಿ ದಿಕ್ಕನ್ನು ಬದಲಾಯಿಸಿಕೊಳ್ಳಬಹುದು ಅನ್ನುವಂಥ ಮೆಸೇಜ್ ಕೂಡ ಪೊಲೀಸ್ ಇಲಾಖೆಯಿಂದ ಹೋಗಿದೆ. ಏನೆಲ್ಲ ಮುನ್ನೆಚ್ಚರಿಕೆ ವಹಿಸಬೇಕು ಎಲ್ಲವನ್ನು ಕೂಡ ಕೈಗೊಂಡಿದ್ದಾರೆ. ಕೇಂದ್ರ ಸರ್ಕಾರ ಉಭಯ ಸದನಗಳಲ್ಲೂ ಕೂಡ ವಕ್ಫ್ ತಿದ್ದುಪಡಿ ಮಸೂದೆಯನ್ನು ಪಾಸ್ ಮಾಡಿಕೊಂಡ ನಂತರ ಅದಕ್ಕೆ ರಾಷ್ಟ್ರಪತಿಗಳ ಅಂಕಿತ ಆದಮೇಲೆ ದೇಶದಾದ್ಯಂತ ಕಾನೂನನ್ನು ಜಾರಿಗೆ ತರಬೇಕು ಅಂತ ಕೆಲವೇ ದಿನಗಳ ಮುಂಚೆ ಆದೇಶ. ನ್ಯೂಸ್ ಫಸ್ಟ್
ನಿರ್ಭೀತಿಯಿಂದ ನಿಮ್ಮ ಪರವಾಗಿ.